ಹಾಯ್. ಕೆಲವರು ಹೆಂಗೆ ಅಂದರೆ ನಮ್ಮ ಜೊತೆಲೇ ಇರ್ತಾರೆ. ಫ್ರೆಂಡ್ಸ್ ಆಗಲಿ ಮತ್ತು ರಿಲೇಷನ್ಸ್ ಆಗಲಿ ಯಾರೇ ಆಗಿದ್ರೂ ಅಷ್ಟೇ, ನಮ್ಮ ಅವಶ್ಯಕತೆ ತೀರೋ ತನಕ ನಮ್ಮ ಜೊತೆಲಿ ಇರ್ತಾರೆ ಅಷ್ಟೇ. ನಮ್ಮ ಅವಶ್ಯಕತೆ ತೀರಿದ್ಮೇಲೆ ನಮಗೆ ಹೆಲ್ತಲ್ಲಾಗಲಿ ಫಿನಾನ್ಷಿಯಲಲ್ಲಾಗಲಿ ಏನಾದರೂ ಕಷ್ಟ ಬಂದಾಗ ಅವ್ರು ಯಾರು ನಮ್ಮ ಮುಖವಾಡನ್ನು ತೋರಿಸ್ಕೊಂಡೋಗ್ತಾರೆ. ಇದೇ ಪ್ರಪಂಚ ಅಲ್ಲ. ಬಟ್ ನಮ್ಗೆ ಗೊತ್ತಾಗಲ್ಲ ಯಾರು ಒಳ್ಳೆಯವರು ಯಾವ ಟೈಮಲ್ಲಿ. ಎಲ್ಲರೂ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ಮಾತಾಡ್ತಿರ್ತಾರೆ. ಬಟ್ ನಿನ್ನ ಹತ್ರ ದುಡ್ಡು ಕಾಸು ಎಲ್ಲ ಇರೋ ತನಕ ಅಷ್ಟೇ. ನೀನು ಅಂದ್ಕೊಂಡಿರ್ತೀಯ ಅವ್ರು ನನಗಾಗ್ತಾರೆ ಇವ್ರು ನನಗಾಗ್ತಾರೆ ಅಂತ. ಬಟ್ ಇಲ್ಲ, ನೀನೇ ಅವ್ರಿಗೆ ಯೂಸ್ ಆಗ್ತಾ ಇರ್ತೀಯ ಯಾವಾಗಲೂ. ಬಟ್ ಅದು ನಿನಗೇ ಗೊತ್ತಾಗಲ್ಲ. ದೇವ್ರು ಅದನ್ನು ನೋಡ್ತಾ ಇರ್ತಾನೆ, ಎಲ್ಲ ಪ್ರತಿಯೊಂದೂ ನೋಡ್ತಾ ನಿಮ್ಗೆ ಯಾವುದೋ ಒಂದರಲ್ಲಿ ಕಷ್ಟ ಕೊಟ್ಟೇ ಕೊಡ್ತಾನೆ. ದೇವ್ರನ್ನ ಬಿಟ್ಟು ನಾವೆಲ್ಲರೂ ನಂಬ್ತಿರಲ್ಲ, ಅದಕ್ಕೆ ಆ ಕಷ್ಟನೂ ಯಾಕೆ ಕೊಡ್ತಾನಂದರೆ, ನೀನು ನಂಬಿರೋರಲ್ಲ ಈ ಕಷ್ಟದಲ್ಲಿ ನಿನ್ಗೆಷ್ಟು ಮಾತ್ರಕ್ಕೆ ಅಂತ ಅರ್ಥ ಮಾಡಿಸೋಕ್ಕೆ. ಬಟ್ ನಾವು ಎಷ್ಟು ಏಟು ಬಿದ್ರೂ ಅಷ್ಟೇ, ಎಷ್ಟು ನೋವಾದ್ರೂ ಅಷ್ಟೇ, ಪದೇ 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 ನಾವು ಮಾಡೋ ಒಂದೇ ಕೆಲಸ ಏನಂದರೆ ಪದೇ ಪದೇ ಅದೇ ಹೊಸ್ದ ಒಂದು ಫ್ರೆಂಡ್ಶಿಪ್ ಆಗಲಿ, ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ತಂದೆ ಅಂತ ಯಾರೇ ಆಗಲಿ ಎಲ್ರನ್ನೂ ನಂಬ್ತಾ ಇರ್ತೀವಿ. ಬಟ್ ಮೋಸ ಹೋಗ್ತಾ ಇರೋದು ಮಾತ್ರ ನಾವೇ. ಅದು ಕೊನೆಗೂ ನಮ್ಗೆ ಅರ್ಥನೇ ಆಗಲ್ಲ. ಈ ಅರ್ಥ ಮಾಡಿಸೋದಕ್ಕೆ ನಮಗೆ ಆಗಾಗ ಕಷ್ಟ ಅನ್ನೋದು ದೇವ್ರು ಕೊಡ್ತಾ ಇರ್ತಾನೆ. ಎಲ್ರನ್ನೂ ನಂಬಿ ಕೊನೆಗೆ ಏನೂ ಇಲ್ಲದೆ ಆಗೋದಕ್ಕಿಂತ ಯಾವತ್ತೂ ದೇವ್ರ ಪಾದನ ಹಿಡಿಯೋಣ. ಕಷ್ಟ ಆಗಲಿ, ಕಣ್ಣೀರಾಗಲಿ, ನೋವಾಗಲಿ, ದುಃಖ ಆಗಲಿ, ಏನೇ ಆಗಿರಲಿ, ಎರಡು ಗೋಡೆ ಮಧ್ಯೆ ಕೂತ್ಕೊಂಡು ಹತ್ತು ದೇವ್ರ ಹತ್ರ ಹೇಳ್ಕೊಳ್ಳಿ. ಆದರೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾಳೆ ದಿನ ನಗಾಡೋರು ಅವರೇ ಅಲ್ವಾ ನಿಮ್ಮನ್ನು ನೋಡಿ. ಊರೆಲ್ಲ ಸಾರ್ಕೊಬಂದ್ಬಿಡ್ತಾರೆ. ಬಟ್ ಅವ್ರು ನಮ್ಮ ಕಷ್ಟ ಕಣ್ಣೀರು ಅವ್ರಿಗೆ ಟೈಮ್ ಪಾಸ್, ಟೀ ಕಾಫಿ ಕುಡಿಯೋವಾಗ ಸ್ನ್ಯಾಕ್ಸ್ ಹೆಂಗೋ ಅವ್ರು ಟೈಮ್ ಪಾಸ್ ಮಾಡೋಕ್ಕೆ ನಮ್ಮ ಸ್ಟೋರಿ ಎಲ್ಲ ಇತ್ತು ಆಡ್ಕೊಂಡಾಗಿದ್ದೇ ಇರ್ತಾರೆ. ನಾವು ಅವ್ರುಗಳಿಂದನೇ ಫ್ರೆಂಡ್ಶಿಪ್ ಅಂತೆ, ಅವರಂತೆ ಇವರಂತೆ ಅಂತ ನಂಬ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನೆಲ್ಲ ಬಿಟ್ಟು ನಾವೇನು ಮಾಡೋಣ, ಮುಂದೆ ಜೀವನ ಹೆಂಗೆ ಸಾಗಿಸೋಣ ಅಂತ ಹೋಗ್ತಾ ಇರಬೇಕು. ಇವ್ರು ನಮ್ಮನ್ನೆಲ್ಲ ಎದ್ದೇಳೋಕ್ಕೆ ಬಿಡಲ್ಲ ಯಾವತ್ತೂ. ಏನಾದರೂ ಒಂದೇಳಿ ಜೊತೆಲಿರೋರು ನೀನೇನೇ ಮಾಡೋಕ್ಕೋಗು, ಮುಂದೆ ಅಜ್ಜೆ ಇಡು ಅಂತ ಹೇಳೋರು ಯಾರೂ ಇಲ್ಲ. ಹಿಂದೆ 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 ಆ ಜಾಗದಿಂದ ಇನ್ನೂ ಹಿಂದೆಗಡೆ ಅಜ್ಜೆ ಹಾಕ್ಸ್ತಾರೆ ಬಿಟ್ಟರೆ ಮುಂದೆಗಡೆ ಯಾರೂ ಅಜ್ಜೆ ಹಾಕ್ಸಲ್ಲ. ಯಾಕಂದರೆ ಆ ಥರ ಫ್ರೆಂಡ್ಶಿಪ್ ಈ ಕಾಲ ಬಂದ್ಬಿಟ್ಟು ಏನೂ ಇಲ್ಲ ಫ್ರೆಂಡ್ಶಿಪ್ಪಲ್ಲಿ. ಫ್ರೆಂಡ್ಶಿಪ್ಪೇ ಆಗಲಿ ಯಾವುದೇ ಆಗಲಿ ಏನಿಲ್ಲ. 2 ದಿನ ಸುತ್ತಾಡು, ಎಂಜಾಯ್ ಮಾಡು, ಏನೋ 4 ಗಾಸಿಪ್ ಮಾತಾಡು, ಇಷ್ಟೇ ಆಗ್ಬಿಟ್ಟೈತೆ. ನೀನು ಕೊಟ್ಟರೆ ನಾನು ಕೊಡ್ತೀನಿ, ಹಂಗಲ್ಲ ಏನಿಲ್ಲ. ಈಗ ನೀನು ಕೊಟ್ರೇನು ಕೊಟ್ಟು ನಾವೇ ಕೊಡಬೇಕು, ನಾವೇ ಮಾಡಬೇಕು, ನಾವೇ ನೋಡ್ಬೇಕಂತಲೇ ಎದುರು ನೋಡ್ತಾ ಇರ್ತಾರೆ. ಬಟ್ ನಮ್ಮ ಕಷ್ಟನ ಯಾವತ್ತೂ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಇದೇ ಸ್ನೇಹ, ಇದೇ ಸಂಬಂಧಗಳು, ಇದೇ ಎಲ್ಲ ಆಗೈತೆ. ನಾವು ಯಾರ ಹಿಂದೆ ಮುಂದೆ ಹೋಗದೆ, ಯಾರ ಹತ್ರನೂ ಕಷ್ಟಗಳು ಫಸ್ಟ್ ಆಫ್ ಆಲ್ ಹೇಳ್ಕೊಳಕ್ಕೆ ಹೋಗದೆ, ಕಷ್ಟನೋ ಸುಖನೋ ನಮ್ಮ ಮನೆಗಳಲ್ಲಿ ನಾವು ಇರೋ ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಮತ್ತು ತಾಯಿ ತಂದೆ ಮಕ್ಕಳೇ ಆಗಲಿ, ಕಷ್ಟನ ನೋವು ನಿಮ್ಮೊಳಗಡೆ ನೀವು ಹೇಳ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿಯಲ್ಲಿ ಸಾಲ್ವ್ ಮಾಡ್ಕೊಳ್ಳಿ, ಅದು ಸಾಲ್ವ್ ಆಗುತ್ತೆ. ನೀವು ಯಾವತ್ತೂ ಆಚೆಗಡೆ ಪ್ರಚಾರ ಮಾಡ್ಕೊಳ್ತೀರೋ ಅದು ಸಾಲ್ವ್ ಆಗಲ್ಲ. ನೀವು ಒಂದು ವಿಷಯ ಹೇಳಿದ್ರೆ ಅವರು 100 ವಿಷಯ ಹೇಳಿರ್ತಾರೆ. ಬಟ್ ನೀವು ಒಳಗಡೆ ಅಣ್ಣ ತಂಗಿ ಆಗಲಿ, ಅಕ್ಕ ತಂಗಿ ಆಗಲಿ, ತಾಯಿ ತಂದೆ ಆಗಲಿ ದೂರ ಆಗೋದ್ರಿಗೆ ಇದೇ ಕಾರಣ, ಬೇರೆ ಏನೂ ಇಲ್ಲ. ನೀವು ಒಂದು ವಿಷಯ ಹೇಳಿರ್ತೀರಿ, ಆದರೆ ಅವರು ಬೇರೆ ಹತ್ರ ಡಬಲಾಗಿ ಕನ್ವೆ ಮಾಡಿರ್ತಾರೆ. ಯಾಕಂದರೆ ನಮ್ಮ ಜನ ಅಲ್ಲೇ ಸಾಲ್ವ್ ಮಾಡೋ ಜನ ಇಲ್ಲ, ಎಲ್ಲತ್ತನ್ನೂ ಎತ್ತಿಡಿಯೋ ಜನ ಅಷ್ಟೇ. ಅಂದರೆ ಕಷ್ಟದಲ್ಲ, ನೋವುಗಳಲ್ಲಿ ದುಃಖಗಳಲ್ಲಿ ಮಾತ್ರ ಅಷ್ಟೇ. ಹಾಗಾಗಿ ನಾವೇ ಹುಷಾರಾಗಿರಬೇಕು. ಇಲ್ಲೆಲ್ಲ ಹೇಗಾಗಿದ್ದಾರೆ ಅಂದರೆ, ಈಗ ಎಲ್ಲರನ್ನೂ ಅವಶ್ಯಕತೆಗೆ ಮಾತ್ರ. ನಾವ್ಯಾಕ್ರಿ ಅವ್ರ ಅವಶ್ಯಕತೆಗೆ ಬಲಿ ಉಪ್ಪಿನಕಾಯಿ ಆಗಬೇಕು? ಈ ಉಪ್ಪಿನಕಾಯಿ ಆಗೋದ್ರನ್ನ ಬಿಟ್ಟು ನಮ್ಮ ಊಟಕ್ಕೆ ನಾವಾಗಲ್ಲ ಬಿಡಿ. ಉಪ್ಪಿನಕಾಯಿಗೆ
ಕಷ್ಟನೋ ಸುಖನೋ ಯಾವತ್ತೇ ಇದ್ರೇನೋ ನಮಗೆ ನಾವೇ, ನಮ್ಮ ಕಷ್ಟ ನಾವೇ ಬಿಡಬೇಕು, ನಮ್ಮ ಕಣ್ಣೀರನ್ನ ನಾವೇ ಸುರಿಸ್ಬೇಕು, ನಾವೇ ಒರೆಸ್ಕೊಳ್ಳಬೇಕಷ್ಟೆ. ಯಾರೋ ಒರೆಸ್ತಾರೆ ಅಂತಿಲ್ಲ. ಇವತ್ತು ನಿನ್ನ ಪ್ರಾಬ್ಲಮ್ನ, ಮನೆ ವಿಷಯನಾಗಲಿ, ಹೆಂಡತಿ ಗಂಡನ ವಿಷಯನ, ಗಂಡ ಹೆಂಡತಿ ವಿಷಯನ ಈ ಥರ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತೀರಾ. 1 or 2 ಮಂತ್ ಒಳಗಡೆ ನಿಮಗಿನ್ನೂ BP ಜಾಸ್ತಿನೇ ಆಗಿರುತ್ತೆ. ಯಾಕೆ ಹೇಳಿ, ನೀವು ಹೇಳಿರೋ ಪ್ರಾಬ್ಲಮ್ನ ಒಂಥರ ಇಲ್ಲ, 2 ಥರ ಇಲ್ಲ, 100 ಥರ ವಿಚಾರ ಮಾಡಿರ್ತಾರೆ. ಅದಕ್ಕೆ ಹೇಳೋದೇನೆಂದರೆ, ಯಾರಿಗೆ ಯಾರೂ ಆಗಲ್ಲ. ಒಂಥರ ಈ ಪ್ರಪಂಚನೇ ಶೂನ್ಯ. ನಮ್ಗೆ ಯಾವುದಿದ್ರೂ ನಾವು ಡಿಪೆಂಡ್ ಆಗಬೇಕಾಗಿರೋದು ಒಂದೇ ಒಂದು ವಿಷಯದೇನೆಂದರೆ ದೇವ್ರು ಮಾತ್ರ ಅಷ್ಟೇ. ಇವತ್ತಿಲ್ಲ ನಾಳೆ ಕೆಲವರಿಗೆ ದೇವ್ರ ನಂಬಿಕೆ ಇರ್ಬೋದು, ಇಲ್ದಿರೇನೂ ಇರ್ಬೋದು. ಬಟ್ ದೇವ್ರು ಇದ್ದಾನೆ ಅಂತ ಒಂದಲ್ಲ ಒಂದಿನ ಪ್ರೂವ್ ಮಾಡಲೇ ಮಾಡ್ತಾನೆ, ಅರ್ಥ ಮಾಡಿಸ್ತಾನೆ. ನಮ್ಮನ್ನು ತುಂಬಾ ಅರ್ಥ ಮಾಡಿಸ್ಬಿಟ್ಟಿದ್ದಾನೆ. ಬಟ್ ಇನ್ನೂ ಕಲಿಬೇಕು. ನಾನು ಏನೂ ಕಲ್ತಿಲ್ಲ, ಕಲಿಬೇಕಾಗಿರೋದು ತುಂಬ ಇದೆ. ಈ ಪುಟ್ಟ ಪುಟ್ಟ ಪ್ರಪಂಚ ಇಲ್ಲ, ದೊಡ್ಡ ಪ್ರಪಂಚ. ಬಟ್ ನಾವು ಯಾರನ್ನ ಹತ್ರ ಇಟ್ಕೋಬೇಕು, ಇಟ್ಕೋಬಾರ್ದು. ಯಾರನ್ನೂ ಹತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ, ನೀವೇ ಅವರಿಂದ ದೂರ ಆಗ್ಬಿಡಿ. ಯಾಕಂದರೆ ದೇವ್ರು ಅಲ್ಲಲ್ಲಿ ನಮಗೆ ಪರೀಕ್ಷೆ ಇಡ್ತಾ ಇರ್ತಾನೆ. ಇವಳು ಎಷ್ಟು ಸಾರಿ ಎಡುತ್ತಾಳೆ, ಇವಳು ಎಷ್ಟು ಸಾರಿ ಬುದ್ಧಿ ಕಲಿತಾಳೆ ಅಂತ. ಅದಕ್ಕೋಸ್ಕರನೇ ಕಷ್ಟ ಅನ್ನೋ ಪಾಠನ ಕಲಿಸ್ತಾ ಇರ್ತಾನೆ ದೇವರು. ನಾವು ಹಾಗಾಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಹೋದರೆ, ಅರ್ಥ ಮಾಡ್ಕೊಡೋಷ್ಟರಲ್ಲಿ ನಮ್ಮ ಜೀವನ ಮುಗಿಸ್ಬಿಡ್ತಾರೆ ಜನ. ಅಷ್ಟೊಂದು ದೊಡ್ಡ ಕೆಟ್ಟ ಪ್ರಪಂಚ ಇದು.